ಬಹುಮುಖ ವ್ಯಾಘ್ರ. ಡಾಕ್ಟರ್ ಬ್ರೋ ಗಗನ್ ಅಲಿಯಾಸ್ ಡಾಕ್ಟರ್ ಬ್ರೋ, ನೀನ್ ಎಂತ ಸಣ್ಣತನದ ವ್ಯಕ್ತಿ ಅಂತ ನೀನ್ ತೋರ್ಸ್ಕೊಟ್ಬಿಟ್ಟು ನಿನ್ಗೆ ಅಷ್ಟು ಜನ ಕಾಮೆಂಟ್ ಗಳು ಹಾಕಿದ್ದಾರೆ ನೀನ್ ಮಾಡಿರುವಂತಹ ನಮ್ಮ ಯಾತ್ರೆಗೆ ಸಂಬಂಧಪಟ್ಟಿರೋ ವಿಡಿಯೋದಲ್ಲಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಡಾಕ್ಟರ್ ಬ್ರೋ ಕನ್ನಡದ ಒಂದು ಅತ್ಯುತ್ತಮ ಯೂಟ್ಯೂಬರ್ ಅಂತಾನೆ ಹೇಳ್ಬೋದು. ಆದರೆ ಡಾಕ್ಟರ್ ಬ್ರೋ ಅವರನ್ನ ಆಟೋ ಚಾಲಕರು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಡಾಕ್ಟರ್ ಬ್ರೋ ಮಾಡಿದಂತ ಎಡವಟ್ಟಾದ್ರೂ ಏನು? ನಮ್ಮ ಯಾತ್ರಿ ಪ್ರಮೋಷನ್ ಮಾಡಿರೋದ್ರಿಂದ ಆಟೋದವರಿಗೆ ಆಗುವಂತಹ ಅನಾನುಕೂಲವಾದ್ರೂ ಏನು? ನಮ್ಮ ಯಾತ್ರಿ ಅಂದ್ರೆ ಏನು? ಹಾಗಾದ್ರೆ ಡಾಕ್ಟರ್ ಬ್ರೋ ಅವರು ನಮ್ಮ ಯಾತ್ರಿ ಪ್ರಮೋಷನ್ ನ ಡಿಲೀಟ್ ಮಾಡ್ತಾರ? ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ತಿಳ್ಕೊಂಡು ಹೋಗೋಣ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಬನ್ನಿ ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡೋದು. ನಾನು ಆಗ್ಲೇ ಹೇಳಿರೋ ಹಾಗೆ ಡಾಕ್ಟರ್ ಬ್ರೋ ಅವರು ಕರ್ನಾಟಕದ ಮಟ್ಟಿಗೆ ಮಾತ್ರ ಅಲ್ಲ, ಭಾರತದ ಮಟ್ಟಿಗೆ ಒಂದು ದೊಡ್ಡ ಯೂಟ್ಯೂಬರ್ ಅಂತಾನೆ ಹೇಳಬಹುದು. ಒಳ್ಳೆ ಹೆಸರಾಂತ ಯೂಟ್ಯೂಬರ್ ಅಂತಾನೆ ಹೇಳಬಹುದು. ಅದನ್ನ ಯಾರು ಅಲ್ಲಗಳೆಯುವಂತಿಲ್ಲ. ಆದರೆ ಡಾಕ್ಟರ್ ಬ್ರೋ ಅವರನ್ನ ಆಟೋ ಚಾಲಕರು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ಸೈಡ್ ಅಲ್ಲಿ ಇರೋರು, ಈ ಕಡೆ ಸೈಡ್ ಮಾಮೂಲಿ ನಿಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಷ್ಟಾಗಿ ಯಾರು ವಿರೋಧ ಮಾಡ್ತಾರಲ್ಲ, ಬೆಂಗಳೂರು ಸೈಡ್ ಅಲ್ಲಿ ಇರೋರಂತೂ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಕ್ಕೋಸ್ಕರ ಅಂತ ನೀವು ನನ್ನ ಕೇಳೋದಾದ್ರೆ ಒಂದೇ ಒಂದು ಕಾರಣ, ಅವರು ಒಂದು ಪ್ರಮೋಷನ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪ್ರಮೋಷನ್ ಹಂಚ್ಕೊಂಡಿದ್ದಾರೆ. ಬಹುತೇಕ ಜನರಿಗೆ ಗೊತ್ತು ಏನ್ ಪ್ರಮೋಷನ್ ಮಾಡಿದ್ದಾರೆ ಅಂದ್ರೆ, ನಮ್ಮ ಯಾತ್ರಿಯನ್ನ ಒಂದು ಅಪ್ಲಿಕೇಶನ್ ನ ಪ್ರಮೋಷನ್ ಮಾಡಿದ್ದಾರೆ. ನಮ್ಮ ಯಾತ್ರಿ ಅಂದ್ರೆ ಏನು ಅಂತ ನೀವು ನನ್ನ ಕೇಳೋದಾದ್ರೆ ಏನಿಲ್ಲ, ತುಂಬಾ ಸಿಂಪಲ್. ಓಲಾ ಊಬರ್ ಯಾರಿಗೆ ಒಂದು ಕಂಪನಿ ನಡೆಸ್ತಾ ಇದೆ, ಓಲಾ ಊಬರ್ಗಳ ಹೆಂಗೆ ಕಂಪನಿಗಳಿದೆಯೋ ಸರ್ವಿಸ್ ಅನ್ನ ಕೊಡ್ತಾ ಇದೆಯೋ ಜನಗಳಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ, ಕ್ಯಾಬ್ ಸರ್ವಿಸ್ ಆಗಲಿ ಆಟೋ ಚಾಲಕರ ಸರ್ವಿಸ್ ಆಗಲಿ, ಅದೇ ರೀತಿಯಲ್ಲಿ ನಮ್ಮ ಯಾತ್ರಿ ಅನ್ನೋದು ಒಂದು ಸರ್ವಿಸ್, ಅದೇ ರೀತಿಯಲ್ಲಿ ಒಂದು ಆಪ್. ಹಾಗಾದ್ರೆ ಆ ಆಪ್ ಪ್ರಮೋಷನ್ ಮಾಡಿದ್ರೆ ತಪ್ಪಾ? ಡಾಕ್ಟರ್ ಬ್ರೋ ಅವರು ಎಡವಿದಾದ್ರು ಎಲ್ಲಿ? ಯಾಕೆ ಇಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೀವು ನನ್ನ ಕೇಳೋದಾದ್ರೆ ಈಗ ಹೇಳ್ತೀನಿ, ಕೇಳ್ಕೊಳ್ಳಿ. ನಮ್ಮ ಯಾತ್ರೆ ಆಪ್ ಬಂದ್ಬಿಟ್ಟು ಆಗ್ಲೇ ಹೇಳಿರೋ ಹಾಗೆ ಓಲಾ ಊಬರ್ ರೀತಿಯ ಒಂದು ಮಾದರಿಯ ಆಪ್. ಬಟ್ ಆಟೋ ಚಾಲಕರಿಗೆ ಅದರಿಂದ ಒಂದಿಷ್ಟು ತೊಂದರೆ ಉಂಟಾಗ್ತಾ ಇದೆ. ಏನ್ ತೊಂದರೆ ಉಂಟಾಗ್ತಾ ಇದೆ ಅಂತ ನೀವು ನನ್ನ ಕೇಳೋದಾದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಆಟೋ ಚಾಲಕರು ಹಾಗೂ ಕ್ಯಾಬ್ ಚಾಲಕರು ಗೌರ್ಮೆಂಟ್ ರೂಲ್ಸ್ ಅಲ್ಲಿ ಏನಿದೆ ಅಂದ್ರೆ, ಹೆಂಗೆ ಚಾಲನೆಯನ್ನ ಮಾಡಬೇಕು, ಯಾವ ರೀತಿಯಲ್ಲಿ ಯಾವ ಮಾದರಿಯಲ್ಲಿ ಚಾಲನೆ ಮಾಡಬೇಕು ಅಂತ ಇದೆ ಅಂತ ಅಂದ್ರೆ, ಮೀಟರ್ ಲೆಕ್ಕದಲ್ಲಿ ಆಟೋವನ್ನ ಚಾಲನೆ ಮಾಡಬೇಕು ಅಂತ ಇದೆ. ಬಟ್ ಈ ಆಪ್ ಆಧಾರಿತ ವ್ಯವಸ್ಥೆಗಳು ಯಾವ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿದೆ ಅಂದ್ರೆ, ಗ್ರಾಹಕರಿಗೆ ಕಿಲೋಮೀಟರ್ ಲೆಕ್ಕ ಅಥವಾ GPS ಲೆಕ್ಕಾಚಾರದಲ್ಲಿ ಕೊಟ್ಟಿದೆ. ಅದಕ್ಕೋಸ್ಕರ ಆಟೋ ಚಾಲಕರಿಗೆ ಒಂದಿಷ್ಟು ಹೊಡೆತ ಬೀಳ್ತಾ ಇರುವಂತ ಕಾರಣಕ್ಕೋಸ್ಕರ ತೀವ್ರವಾದ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ. ನೀವು ಗಮನಿಸಿದ್ದೀರಾ ಅಂತ ನಾನು ಭಾವಿಸ್ತೀನಿ. ವಿಡಿಯೋಗಳನ್ನ ಹಾಕ್ತೀನಿ. ನಮ್ಮ ಯಾತ್ರೆ ಆಪ್ ದ ಸ್ಟಿಕ್ಕರ್ ಕಿತ್ತಾಗ್ತಾ ಇರತಕ್ಕದನ್ನ ಈ ರೀತಿ ಅನೇಕ ಆಟೋ ಚಾಲಕರಿಗೆ ಸಮಸ್ಯೆ ಆಗ್ತಾ ಇದೆ. ಇನ್ನೊಂದು ಆಟೋ ಚಾಲಕರ ಆರೋಪ ಏನು ಅಂದ್ರೆ, ನನ್ನ ಆರೋಪ ಅಲ್ಲ, ಆಟೋ ಚಾಲಕರ ಆರೋಪ ಏನು ಅಂತ ಅಂದ್ರೆ, ನಮ್ಮ ಯಾತ್ರೆ ಆಪ್ ಇಲ್ಲಿಗಲ್ ಆಗಿ ಕೆಲವೊಂದಿಷ್ಟು ಕೆಲಸಗಳನ್ನ ಮಾಡ್ತಾ ಇದೆ. ಇದು ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಅಲ್ಲ ಇಲ್ಲ, ಆದ್ರೂ ಈ ರೀತಿ ಕೆಲವೊಂದಿಷ್ಟು ನಿಯಮವನ್ನ ಮೀರ್ತಾ ಇದೆ ಅಂತ ಆಟೋ ಚಾಲಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಂಥ ಒಂದು ಅಪ್ಲಿಕೇಶನ್ ನ ನೀವು ಪ್ರಮೋಷನ್ ಮಾಡ್ತಾ ಇರೋದು ತಪ್ಪು ಅಂತ ಆಟೋ ಚಾಲಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಆಟೋ ಚಾಲಕರ ಮನವಿಯನ್ನ ಡಾಕ್ಟರ್ ಬ್ರೋ ಅವರು ಸ್ಪಂದಿಸ್ತಾರ ಅಂತ ನನ್ನ ಕೇಳೋದಾದ್ರೆ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ಡಾಕ್ಟರ್ ಬ್ರೋ ಅವರು ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚಿತವಾಗಿ ಅಗ್ರಿಮೆಂಟ್ ಎಲ್ಲ ಆಗಿರುತ್ತೆ. 99.99% ಅಗ್ರಿಮೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಅಕಸ್ಮಾತ್ ಏನಾದ್ರು ರಿಮೂವ್ ಮಾಡ್ಬಿಟ್ರೆ ಅವ್ರ ಮೇಲೆ ಲೀಗಲ್ ಆಗಿ ಆಕ್ಷನ್ ತಗೊಬಹುದು. ಆ ಕಂಪನಿ ಯಾರೋ ನಮ್ಮ ಯಾತ್ರಿ ಅನ್ನೋ ಕಂಪನಿಯವರು ಲೀಗಲ್ ಆಗಿ ಆಕ್ಷನ್ ತಗೊಬಹುದು. ಅದಕ್ಕೋಸ್ಕರ ಎಷ್ಟು ದಿನ ಅಗ್ರಿಮೆಂಟ್ ನಲ್ಲಿ ಸೈನ್ ಆಗಿರುತ್ತೋ ಅಷ್ಟು ದಿನ ನಿಜಕ್ಕೂ ರಿಮೂವ್ ಮಾಡಕ್ ಆಗೋದಿಲ್ಲ. ಬಟ್ ಡಾಕ್ಟರ್ ಅವರು ಇದ್ರ ಮಾಡಿರೋತಕ್ಕದ್ದು ಸರಿನೋ ತಪ್ಪೋ ಇದನ್ನ ಅನಾಲಿಸಿಸ್ ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಅದು ಯಾವುದೇ ರೀತಿಯ ಗ್ಯಾಮ್ಲಿಂಗ್ ಅಪ್ಲಿಕೇಶನ್ ಅಲ್ಲ, ಏನು ಅಲ್ಲ. ಕೆಲವೊಂದಿಷ್ಟು ಈ ರೀತಿ ಎಡವಟ್ಟುಗಳು ಆಗ್ತಾ ಇದೆ. ಬಟ್ ಕೆಲವೊಂದಿಷ್ಟು ಜನ ಚಾಲಕರು ಡಾಕ್ಟರ್ ಅವರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಪ್ರಯಾಣಿಕರು ಮಾತ್ರ ಡಾಕ್ಟರ್ ಬ್ರೋ ಅವರ ಪರವಾಗಿ ಮಾತಾಡ್ತಾ ಇದೆ. ಇದನ್ನ ಯಾವುದೇ ರೀತಿಯ ಒಂದು ಅನಾಲಿಸಿಸ್ ನ ಸದ್ಯಕ್ಕೆ ಅನಾಲಿಸಿಸ್ ನ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಕ್ ಆಗೋದಿಲ್ಲ. ಬಟ್ ಈ ರೀತಿ ಘಟನಾವಳಿಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಅಂತ ಒಂದು ವರದಿಯನ್ನ ಮಾಡಿ ತಿಳಿಸಿದ್ವಿ. ನಮ್ಮ ಚಾನಲ್ಗೆ ನಾವು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದಿದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ. ಇದು ನಮ್ಮ ಜೀವನ.